ಈಕೆ ತನಗೆ ಇಷ್ಟವಿಲ್ಲದ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಆದರೆ ಅರಣ್ಯ ಇಲಾಖೆ ಈಕೆಯನ್ನ ರಕ್ಷಣೆ ಮಾಡಿ ತನ್ನ ಸುಪರ್ದಿಗೆ ತೆಗೆದುಕೊಂಡ್ರು. ಈಗ ಆಕೆ ದಸರಾಗೆ ಆಗಮಿಸಿದ್ದು ಅನೇಕ ವರ್ಷಗಳ ನಂತರ ಮತ್ತೆ ನಾಡನ್ನ ನೋಡ್ತಿದ್ದಾಳೆ. ಹಾಗಾದ್ರೆ ಯಾರು ಆಕೆ? ಹೆಸರಿಗೆ ತಕ್ಕಂತೆ ಇರುವ ಇವಳ ಅಂದಾಚಂದ ನೋಡಿ. ಅಲ್ಲದೆ ಸಾಕಷ್ಟು ವಿಶೇಷತೆ ಇವಳದ್ದು. ಏನದು ಅಂತ ನೋಡಿ. ಹೌದು, ಪ್ರಕೃತಿಗೆ ವಿರೋಧವಾಗಿ ಕರ್ತವ್ಯ ಮಾಡುತ್ತಿದ್ದ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದವಳು ಬೇರೆ ಯಾರೂ ಅಲ್ಲ. ಇದೇ ಮೊದಲ ಬಾರಿಗೆ ಮೈಸೂರು ದಸರಾಗೆ ಆಗಮಿಸಿರುವ 44 ವರ್ಷ ರೂಪಾ ಆನೆ. ಮಾನವ ಹಾಗೂ ನಗರಕ್ಕೆ ಸಂಬಂಧ ಹೊಂದಿದ ರೂಪಾ ಶಾಂತ ಹಾಗೂ ಗುಣಾತ್ಮಕ ವೈಶಿಷ್ಟ್ಯಗಳನ್ನು ಹೊಂದಿದ್ದಾಳೆ. ಎರಡನೇ ಹಂತದ ಆನೆಗಳ ಜೊತೆ ಆಗಮಿಸಿದ ರೂಪಾ, ಅಭಿಮನ್ಯು ಅಂಡ್ ಟೀಮ್ ಎಲ್ಲ ಆನೆಗಳ ಜೊತೆ ತಾಲೀಮಿನಲ್ಲಿ ಯಾವುದೇ ಕಿರಿಕಿರಿ ಮಾಡದೆ ಭಾಗವಹಿಸುತ್ತಿದೆ. ರೂಪಾ ಆನೆ ಮಾವುತ ಮಂಜುನಾಥ ಮತ್ತು ಕಾವಾಡಿ ಮಂಜು ಆರೈಕೆಯಲ್ಲಿ ಬೆಳೆಯುತ್ತಿದ್ದು ಮಾವುತ ಹಾಗೂ ಕಾವಾಡಿಗಳ ನೆಚ್ಚಿನ ಆನೆಯಾಗಿದೆ. ರೂಪಾ ಸಿಕ್ಕಿದ್ದೇ ರೋಚಕ. ರೂಪಾ ಎಲ್ಲ ಆನೆಗಳಂತೆ ಅರಣ್ಯ ಇಲಾಖೆಗೆ ಸೇರಲಿಲ್ಲ. ಬದಲಿಗೆ ಅರಣ್ಯ ಇಲಾಖೆ ರೂಪಾಳನ್ನ ವಶಕ್ಕೆ ಪಡೆದುಕೊಂಡಿತ್ತು. ಅದು 2016. ಪ್ರಕೃತಿಯ ವಿರೋಧವಾಗಿ ಸರ್ಕಸ್ ಕಂಪನಿ ಪ್ರಾಣಿಗಳನ್ನ ಸಾಕುತ್ತಿರುತ್ತಾರೆ. ಈ ಕಾರಣದಿಂದ ಆ ಸರ್ಕಸ್ಗೆ ಅರಣ್ಯ ಇಲಾಖೆ ದಾಳಿ ಮಾಡಿ ಆನೆಯೊಂದನ್ನು ವಶಪಡಿಸಿಕೊಂಡ್ರು. ನಂತರ ಆ ಆನೆಯನ್ನ ಭೀಮನಕಟ್ಟೆ ಆನೆ ಶಿಬಿರಕ್ಕೆ ಸ್ಥಳಾಂತರ ಮಾಡಿದ್ರು. ಆ ಆನೆಗೆ ರೂಪಾ ಎಂದು ನಾಮಕರಣವೂ ಮಾಡಲಾಯಿತು. ರೂಪಾ ಆನೆಯು ಅರಣ್ಯ ಪ್ರದೇಶದ ವಾತಾವರಣಕ್ಕೆ ಬೇಗ ಹೊಂದಿಕೊಂಡು ಮಾವುತ ಹಾಗೂ ಕಾವಾಡಿಯ ನೆಚ್ಚಿನ ಆನೆಯಾಗಿ ರೂಪುಗೊಂಡು ಈ ಬಾರಿ ದಸರಾಗೂ ಭಾಗವಹಿಸುತ್ತಿದೆ.